ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರಿಸ್ತಾ ಲೈಫ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತೀನಿ, ಬನ್ನಿ. ನಾವೆಲ್ಲ ವರ್ಕ್ಶಾಪ್ ಕಡೆಯಿಂದ ಕೊಡಗು ಜಿಲ್ಲೆಯಲ್ಲಿ ಚಟ್ಟಳ್ಳಿಲಿರುವಂಥ ಕಾಫಿ ಬೋರ್ಡ್ ರಿಸರ್ಚ್ ಸಬ್ಸ್ಟೇಷನ್ ಸೆಂಟರ್ಗೆ ಹೋಗಿದ್ವಿ. ಇಟ್ ವಾಸ್ ಲೈಕ್ ಹೆವನ್ ಆನ್ ಅರ್ತ್. ಮೇಜರ್ ಆಗಿ ರಿಸರ್ಚ್ ಕಂಡಕ್ಟ್ ಮಾಡೋಕ್ಕೆ ಅಂತಾನೆ 1946 ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇಲ್ಲಿ ವೆಲ್ ಎಕ್ವಿಪ್ಡ್ ಲ್ಯಾಬ್ರೇಟರಿ ಫೆಸಿಲಿಟೀಸ್ ಮತ್ತು ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಸ್ಟಾಫ್ಸ್ ಇದ್ದಾರೆ ಟು ಕಂಡಕ್ಟ್ ರಿಸರ್ಚ್ ಇನ್ ಆಲ್ ಮೇಜರ್ ಡಿಸಿಪ್ಲಿನ್ಸ್. ಇದು ಬಂದು ಅರೌಂಡ್ 320 acres ಇದೆ. ಫಸ್ಟ್ಗೆ ಅಲ್ಲಿ ರಿಸರ್ಚ್ ಸೈಂಟಿಸ್ಟ್ಸ್ ನಮಗೆ ಸಾಯಿಲ್ ಟೆಸ್ಟಿಂಗ್ ಅಂದರೆ ಏನು, ಸಾಯಿಲ್ ರಿಯಾಕ್ಷನ್ ಅಂದರೆ ಏನು, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಎಷ್ಟಿರುತ್ತೆ, ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಆ್ಯಂಡ್ ಆಪ್ಟಿಮೈಸಿಂಗ್ ಇನ್ಪುಟ್ ಯೂಸ್ ಹೇಗೆ ಮಾಡೋದು, ಇದು ಎಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಕಾಫಿ ಪ್ಲಾಂಟರ್ಸ್ ಯಾರೆಲ್ಲ ಇದ್ದೀರಾ, ದಯವಿಟ್ಟು ಈ ರಿಸರ್ಚ್ ಸೆಂಟರ್ಗೆ ಹೋಗಿ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕು, ಮೇಜರ್ಲಿ ಸಾಯಿಲ್ ಹೇಗಿರಬೇಕು, ಅದಕ್ಕೆ ಯಾವ್ಯಾವ ಪೆಸ್ಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಅವ್ರ ಹತ್ರ ಇನ್ಫಾರ್ಮೇಷನ್ ತಗೊಳ್ಳಿ. ಅವ್ರು ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗಿ ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನಾನು ಮೇಜರಾಗಿ ಒಬ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರಂದರೆ ಲಕ್ಷ್ಮೀಕಾಂತ್ ಸರ್. ಅವರು ಬಂದು ಕ್ಯೂ ಪ್ರೊಸೆಸರ್. ಇವರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು ಟು ನೋ ಅಬೌಟ್ ಕಾಫಿ. ನಿಜ ಹೇಳಬೇಕು ಅಂದರೆ ಕಾಫಿ ಬಗ್ಗೆ ಎಷ್ಟೋ ಹೊಸ ವಿಷಯಗಳನ್ನ ಅವರಿಂದ ನಾವು ತಿಳ್ಕೊಳ್ತಾ ಹೋದ್ವಿ. ಹಾಗೆ ನೆಕ್ಸ್ಟ್ ಬಂದು ನಮಗೆ ಟಿಶ್ಯೂ ಕಲ್ಚರ್ ಮತ್ತು ಬಯೋಟೆಕ್ನಾಲಜಿ ಬಗ್ಗೆನೂ ತುಂಬಾ ಇನ್ಫಾರ್ಮೇಷನ್ ಕೊಟ್ಟರು. ವೇರ್ ದೇ ಹ್ಯಾವ್ ಲ್ಯಾಬೊರೇಟರೀಸ್ ಟು ಸ್ಟಡಿ ಅಬೌಟ್ ಟಿಶ್ಯೂಸ್ ಆ್ಯಂಡ್ ಅವರೇ ಕೆಲವೊಂದು ಟಿಶ್ಯೂಸ್ನ ಡೆವಲಪ್ ಕೂಡ ಮಾಡ್ತಾರೆ ಟು ಪ್ರಮೋಟ್ ಆರ್ಗ್ಯಾನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇನ್ ಕಾಫಿ ಪ್ಲಾಂಟ್ಸ್. ಸೊ ಇವರು ಮೇಜರಾಗಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಆಗ್ರೋನೊಮ್ಯಾಟಿಕ್ ಪ್ರಾಕ್ಟೀಸಸ್ನ ತುಂಬಾ ಟ್ರಸ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಹೇಗಂದರೆ ಗ್ರೋವರ್ಸ್, ಪ್ಲಾಂಟರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಸಾಯಿಲ್ ಬಗ್ಗೆ ಆಗಿರ್ಬೋದು, ಪ್ಲಾಂಟ್ಸ್ ಬಗ್ಗೆ ಆಗಿರ್ಬೋದು, ಅದು ಕಲ್ಟಿವೇಷನ್ ಆಗಿರ್ಬೋದು ಅಥವಾ ಪೆಸ್ಟ್ ಕಂಟ್ರೋಲ್ನ ಯೂಸ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಬಿಕಾಸ್ ನಮ್ಗೆ ಇದೆಲ್ಲ ಗೊತ್ತೇ ಇರೋದಿಲ್ಲ. ಪ್ಲಾಂಟ್ಸ್ಗೆ ಯಾವ ಥರ ಪೆಸ್ಟ್ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಬೇಸಿಕ್ ಆಗಿ ನಾವಲ್ಲಿ ಸಾಯಿಲ್ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನಾವಲ್ಲಿ ಯಾವ ಪೆಸ್ಟ್ ಕಂಟ್ರೋಲ್ನ ಯೂಸ್ ಮಾಡಬೇಕು ಅನ್ನೋ ಐಡಿಯಾ ಬರುತ್ತೆ. ಬಿಕಾಸ್ ಒಂದೊಂದು ಎಕರ್ಸ್ಗೂ ಒಂದೊಂದು ಸಾಯಿಲ್ ಗುಣಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಸಾಯಿಲ್ ಅನುಗುಣವಾಗಿ ಯಾವ ಮೆಡಿಸಿನ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ನೋದು ಇವರು ತುಂಬ ಚೆನ್ನಾಗಿ ರಿಸರ್ಚ್ ಮೂಲಕ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಪ್ರಕಾರವಾಗಿ ಪೆಸ್ಟ್ ಕಂಟ್ರೋಲ್ಗಳನ್ನ, ಮೆಡಿಸಿನ್ಸ್ನ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ಪ್ಲೀಸ್ ಪ್ಲಾಂಟರ್ಸ್ ಎಲ್ಲ ಅಲ್ಲಿ ಹೋಗಿ ಅವ್ರ ಸಜೆಷನ್ಸ್ನ ಸೀರಿಯಸ್ ಆಗಿ ತಗೊಂಡು ನಿಮ್ಮ ಸಾಯಿಲ್ ಎಲ್ಲ ಟೆಸ್ಟ್ ಮಾಡಿಸಿ ಪ್ಲೀಸ್ ಅವ್ರ ಹತ್ರ ಯಾವುದು ಯೂಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ನೀವೇ ನೋಡ್ಬೋದು ಇವರು ಗ್ರೋ ಮಾಡಿರುವಂಥ ಎಷ್ಟೋ ಕಾಫಿ ಪ್ಲಾಂಟ್ಸ್ಗಳು ತುಂಬಾ ಒಳ್ಳೆ ಈಲ್ಡ್ ಕೊಡ್ತಾ ಇದೆ. ಆ್ಯಂಡ್ ಮಧ್ಯದಲ್ಲಿ ಅವಕಾಡೋಸ್ ಇದೆ, ಜಾಕ್ ಫ್ರೂಟ್ಸ್ ಇದೆ ಆ್ಯಂಡ್ ಮೆನಿ ಅದರ್ ಫ್ರೂಟ್ಸ್. ಈ ರೀತಿ ಫ್ರೂಟ್ಸ್ಗಳನ್ನ ಹಾಕೊಳ್ಳೋದ್ರಿಂದ ಅಡ್ವಾಂಟೇಜಸ್ ಏನಂದರೆ ಆರ್ಗ್ಯಾನಿಕ್ ಆಗಿ, ಅಂದರೆ ಫರ್ಮೆಂಟೇಷನ್ ಏನು ಇಲ್ಲದೇನೆ ಕಾಫಿ ಬೀನ್ಸಲ್ಲಿ ಫ್ರೂಟಿ ನೋಟ್ಸು ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಮಧ್ಯದಲ್ಲಿ ಫ್ರೂಟ್ಸ್ ಗಿಡಗಳನ್ನ ಹಾಕೋದು. ಆ್ಯಂಡ್ ಅಟ್ ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ, ಇದರಿಂದ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇದರೊಂದಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.